ಇವಳು ಗಂಡ ತನ್ನ ಐಯರ್ ಪೋಸ್ಟ್ಗೋಸ್ಕರ ತನ್ನ ಹೆಂಡತಿನ ಅವ್ರ ಬಾಸ್ ಜೊತೆ ಮಲ್ಕೊಳ್ಳೋಕೆ ಹೇಳ್ತಾನೆ. ಈ ಮೂವಿ ಕನ್ನಡದಲ್ಲಿದೆ. ಮೂವಿ ನೇಮ್ ಯಾವ್ದು ಅಂತ ಹೇಳ್ತೀನಿ, ಹಾಕೊಂಡ ಫಾಲೋ ಮಾಡಿ. ಮೂವಿ ಫ್ಲಾಟ್ ಏನಂದ್ರೆ, ಒಂದ್ ಊರಲ್ಲಿ ಒಂದ್ ಸುಂದರವಾದ ಹುಡುಗಿ ಇರ್ತಾಳೆ. ಅವಳಿಗೆ ಮದ್ವೆ ಆದ್ಮೇಲೆ ಗಂಡನ ಜೊತೆ ಯಾವ ತರ ಬದುಕಬೇಕು, ಹೇಗಿರ್ಬೇಕು ಅನ್ನೋ ಪರಿಜ್ಞಾನ ಕೂಡ ಇರಲ್ಲ. ಒಂದಿನ ಇವಳು ಗಂಡ ಮದ್ವೆ ಹಿಂದಿನ ದಿನ ಅವಳಿಗೆ ಹತ್ರ ಆಗಕ್ಕೆ ಹೋಗ್ತಾನೆ. ಆದ್ರೆ ಅವಳು ಆ ರೂಮ್ ಇಂದ ಓಡ್ ಹೋಗ್ತಾಳೆ. ಇದೆಲ್ಲ ಆದ್ಮೇಲೆ ಒಂದಿನ ಅವಳ ಗಂಡನ ಫ್ರೆಂಡ್ಸ್ಗೆ ತನ್ನ ಬೆತ್ತಲೆ ಫೋಟೋನ ಕಳಿಸ್ತಾಳೆ. ಯಾರಾದ್ರೂ ಈ ಹುಡುಗಿನ ನೋಡಿದ್ರೆ ಸಾಕು, ಇವಳ ಜೊತೆ ಇಂಟಿಮೇಟ್ ಆಗ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾರೆ. ಅಷ್ಟು ಸುಂದರವಾಗಿರ್ತಾಳೆ. ಮತ್ತೆ ಅವಳ ಪರ್ಮಿಷನ್ ಇಲ್ಲದೆ ಅವಳ ಬಾಡಿನ ಟಚ್ ಮಾಡ್ತಾ ಇರ್ತಾರೆ. ಮೂವಿಲಿ ಟ್ವಿಸ್ಟ್ ಯಾವಾಗ ಬರುತ್ತೆ ಅಂದ್ರೆ, ಇವಳು ಗಂಡನ್ನ ಜಾಬ್ ಇಂದ ತೆಗೆದಾಗ. ಮದ್ವೆಗ್ ಮುಂಚೆ ಕೇಳಿಸಿರೋ ಇವರಿಬ್ಬರು ಜಾತಕ ಸರಿಯಾಗಿರಲ್ಲ ಅಂತ ಗೊತ್ತಿದ್ರು ಕೂಡ ಮದ್ವೆ ಆಗಿರ್ತಾರೆ. ಲೈಫಲ್ಲಿ ಈ ತರ ಆಗ್ತಾ ಇದೆ ಅಂತ ಬೈದಲ್ಲಿ ಒಬ್ಬ ಜ್ಯೋತಿಷ್ಯನ ಬಳಿ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊತಾಳೆ. ಆ ಜ್ಯೋತಿಷ್ಯ ಹೇಳ್ತಾನೆ, ನಿನ್ ಮಾಂಗಲ್ಯದಲ್ಲಿ ದೋಷ ಇದೆ, ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಜೊತೆ ನೀನ್ ಮಲ್ಕೊಂಡ್ರೆ ಇದೆಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾನೆ. ಸೊ ಮುಂದೆ ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ನೀವು ಮೂವಿ ನೋಡಿನೇ ತಿಳ್ಕೊಬೇಕು. ನೀವ್ ಯೋಚನೆ ಕೂಡ ಮಾಡಿರಲ್ಲ ಎಂಡಿಂಗ್ ಅಲ್ಲಿ ಈ ತರ ಆಗುತ್ತೆ ಅಂತ. ಈ ಮೂವಿ ಕನ್ನಡದಲ್ಲೂ ಇದೆ. ಮೂವಿ ನೇಮ್ ಸುಂದರಿ ಅಂತ.